ವೆಲ್ಕಮ್ ಬ್ಯಾಕ್ ಟು ವಿಡಿಯೋ. ಇವಾಗ ಶೇಡಿಂಗ್ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ಅನಿಮಲ್ ನೇಮ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ತೀರಾ. ಸೆಲೆಕ್ಟ್ ಆದಮೇಲೆ ಶೇಡಿಂಗಿಗೆ ಬರ್ತೀರಾ. ಶೇಡಿಂಗಲ್ಲಿ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ಮೇಲೆ ಜಸ್ಟ್ ಒನ್ ಟೈಮ್ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಶೇಡ್ ಆಪ್ಷನು ಯೂಸ್ ಆಗುತ್ತೆ. ಇದು ಕಂಪ್ಲೀಟ್ಲಿ ಲೈನಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಶೇಡಿಂಗ್ ಅಪ್ಲೈ ಆಗುತ್ತೆ. ಸೊ ನಿಮಗೆ ಕಂಪ್ಲೀಟ್ಲಿ ಲೈನಿಗೆ ಬ್ಯಾಕ್ಗ್ರೌಂಡ್ ಕಲರ್ ಬೇಡ, ಜಸ್ಟ್ ನಾನು ಏನು ಸೆಲೆಕ್ಟ್ ಮಾಡಿರ್ತೀನೋ ಟೆಕ್ಸ್ಟು ಅಷ್ಟಕ್ಕೆ ಮಾತ್ರ ಅಪ್ಲೈ ಆಗಬೇಕು ಅಂತಂದರೆ ನಿಮಗೆ ಬ್ಯಾಕ್ಗ್ರೌಂಡ್ ಕಲರ್ ಆಪ್ಷನ್ ಇದೆ. ಇದ್ರ ಮೇಲೆ ಜಸ್ಟ್ ಒನ್ ಟೈಮ್ ಕ್ಲಿಕ್ ಮಾಡಿದ ತಕ್ಷಣ ಸುಮಾರು ಕಲರ್ಸ್ ಇದೆ. ಒಳಗಡೆ ಯಾವ ಕಲರ್ ಜಸ್ಟ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಟೆಕ್ಸ್ಟು ಎಷ್ಟು ಸೆಲೆಕ್ಟ್ ಮಾಡಿರ್ತಾರಲ್ಲ ಅಷ್ಟಕ್ಕೆ ಮಾತ್ರ ಏನಾಗುತ್ತೆ ಅಂದರೆ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಬೇಡ ಅಂತ ಹೇಳಿದ್ರೆ ಅಗೇನ್ ಆ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಕೊಡ್ರಿ ಅಥವಾ ಕಂಟ್ರೋಲ್ Z ಕೊಟ್ಟರು ನಡೆಯುತ್ತೆ. ಹಾಗೆ ತಾನೇ ಅಪ್ಲೈ ಮಾಡಿದ್ದೀರಾ ಅಂತಂದರೆ ಕಂಟ್ರೋಲ್ Z ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರೀವಿಯಸ್ ಹೇಗಿತ್ತು ಅದೇ ಥರನೇ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಗೇನ್ ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ಗೆ ಹೋಗಿ ಇಲ್ಲಿ ನೋ ಕಲರ್ ಅಂತ ಆಪ್ಷನ್ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಏನಾಗುತ್ತೆ ಬ್ಯಾಕ್ಗ್ರೌಂಡ್ ಕಲರ್ನ ರಿಮೂವ್ ಮಾಡ್ಕೋಬೋದು. ಅದೇ ಥರನೇ ಶೇಡಿಂಗ್ ಕೂಡ ಈಗ ಆಲ್ರೆಡಿ ಏನು ಮಾಡಿದ್ದೀರಾ ಅಂತ ಹೇಳಿದ್ರೆ ಅಪ್ಲೈ ಮಾಡಿದ್ದೀರಾ. ಸೊ ಅಪ್ಲೈ ಮಾಡಿರೋದು ರಿಮೂವ್ ಮಾಡಬೇಕಿತ್ತು ಅಂತ ಹೇಳಿದ್ರೆ ಜಸ್ಟ್ ನೀವು ಕಂಪ್ಲೀಟ್ಲಿ ಸೆಲೆಕ್ಟ್ ಆದರೂ ಮಾಡ್ಕೊಳ್ರಿ. ಇಲ್ಲ ಅಂತಂದರೆ ಪಕ್ಕ ಕರ್ಸರ್ ಪಾಯಿಂಟ್ ಇಟ್ಬಿಟ್ಟು ಇಲ್ಲಿ ಶೇಡಿಂಗ್ ಆಪ್ಷನಿಗೆ ಬಂದುಬಿಟ್ಟು ಇಲ್ಲಿ ಶೇಡಿಂಗ್ ಆಪ್ಷನಿಗೆ ಬಂದು ನೋ ಕಲರ್ ಅಂತ ಇದೆಯಲ್ಲ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದರೆ ಶೇಡಿಂಗು ರಿಮೂವ್ ಆಗುತ್ತೆ. ಅದ್ರ ಪಕ್ಕಕ್ಕೆ ಬಂದರೆ ನಿಮಗೆ ಬಾರ್ಡರ್ ಆಪ್ಷನ್ ಸಿಗುತ್ತೆ. ಸೊ ಬಾರ್ಡರ್ ಬಂದುಬಿಟ್ಟು ಈಗ ಇಲ್ಲೇನು ಅನಿಮಲ್ ನೇಮ್ನ ಟೈಪ್ ಮಾಡ್ಕೊಂಡಿದ್ದೀರಲ್ಲ ಅಷ್ಟು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಾದ್ಮೇಲೆ ಬಾರ್ಡರಿಗೆ ಬರ್ತೀವಿ. ಬಾರ್ಡರಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ಬಾಟಮ್ ಬಾರ್ಡರ್ ಅಂತ ಇದೆ. ಎಂಡಿಂಗಿಗೆ ನೀವು ಬಾರ್ಡರ್ ಹಾಕಬೇಕಿತ್ತು ಅಂತ ಹೇಳಿದ್ರೆ ಬಾಟಮ್ ಬಾರ್ಡರ್ ಯೂಸ್ ಮಾಡ್ತೀರಾ. ಟಾಪ್ ಬಾರ್ಡರ್ ಅಂತ ಮೇಲ್ಗಡೆಗೆ ಹಾಕಬೇಕಿತ್ತು ಅಂತ ಹೇಳಿದ್ರೆ ಟಾಪ್ ಬಾರ್ಡರ್ನ ಯೂಸ್ ಮಾಡ್ತೀರಾ. ಅದಾದಮೇಲೆ ನೆಕ್ಸ್ಟು ಲೆಫ್ಟ್ ಸೈಡಲ್ಲಿ ಏನಾದರೂ ಹಾಕಬೇಕಿತ್ತು ಅಂತ ಹೇಳಿದ್ರೆ ಲೆಫ್ಟ್ ಬಾರ್ಡರು. ನೆಕ್ಸ್ಟು ರೈಟ್ ಸೈಡಲ್ಲಿ ಬೇಕಿತ್ತು ಅಂತ ಹೇಳಿದ್ರೆ ರೈಟ್ ಬಾರ್ಡರ್. ಅದಾದಮೇಲೆ ನೆಕ್ಸ್ಟ್ ಒನ್ನು ಆಲ್ ಬಾರ್ಡರು. ನೀವು ಕಂಪ್ಲೀಟ್ಲಿ ಎಷ್ಟು ಟೆಕ್ಸ್ಟ್ ಇದೆಯೋ ಅಷ್ಟಕ್ಕೂ ಕೂಡ ಅಪ್ಲೈ ಮಾಡಬೇಕಿತ್ತು ಬಾರ್ಡರ್ ಅಂತ ಹೇಳಿದ್ರೆ ಆಲ್ ಬಾರ್ಡರ್ ಆಪ್ಷನ್ನ ತೊಗೊಳ್ತೀರಾ. ಆಲ್ ಬಾರ್ಡರ್ ಅಪ್ಲೈ ಆದಮೇಲೆ ನಿಮಗೆ ಬೇಡ ಅಂತ ಅನಿಸಿದ್ರೆ ಅಗೇನ್ ಬಾರ್ಡರ್ ಆಪ್ಷನ್ಗೆ ಹೋಗ್ಬಿಟ್ಟು ಇಲ್ಲಿ ನೋ ಬಾರ್ಡರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಹಾಕಿರುವಂಥ ಬಾರ್ಡರು ರಿಮೂವ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಒನ್ನು ನಿಮಗೆ ಔಟ್ಸೈಡ್ ಬಾರ್ಡರ್ ಇದೆ. ಬರೀ ಬಾರ್ಡರ್ ಔಟ್ಸೈಡ್ ಮಾತ್ರ ಬಾರ್ಡರ್ ಹಾಕಬೇಕಿತ್ತು ಅಂತ ಅದರಲ್ಲಿ ಔಟ್ಸೈಡ್ ಬಾರ್ಡರ್ ಹಾಕ್ಬೋದು. ನೆಕ್ಸ್ಟು ಇನ್ಸೈಡ್ ಬಾರ್ಡರ್ ಒಳಗಡೆ ಅಂತ ಹೇಳಿದ್ರೆ ಟೆಕ್ಸ್ಟಿನ ಮಿಡಲಲ್ಲಿ ಏನಾದರೂ ಬಾರ್ಡರ್ ಹಾಕಬೇಕಿತ್ತು ಅಂತ ಹೇಳಿದ್ರೆ ಇನ್ಸೈಡ್ ಬಾರ್ಡರ್ ಕೂಡ ಯೂಸ್ ಮಾಡ್ಕೊಳ್ತಾರೆ. ನೆಕ್ಸ್ಟು ಇನ್ಸೈಡ್ ಆರಿಜೆಂಟಲ್ಲು ಬಾರ್ಡರ್ ಬೇಕು ಅಂತ ಹೇಳಿದ್ರೆ ಆರಿಜೆಂಟಲ್ಲು, ನೆಕ್ಸ್ಟು ವರ್ಟಿಕಲಲ್ಲಿ ಬೇಕು ಅಂತ ಹೇಳಿದ್ರೆ ವರ್ಟಿಕಲಲ್ಲೂ ಕೂಡ ಹಾಕೋಬೋದು. ಇಷ್ಟು ವೆರೈಟಿಯಾಗಿ ನಮಗೆ ಬಾರ್ಡರ್ ಆಪ್ಷನ್ಸ್ ಇದೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಅಪ್ಲೈ ಮಾಡ್ಕೊಳ್ತೀರಾ. ನಾನು ಇವಾಗ ಆಲ್ ಬಾರ್ಡರ್ನ ಅಪ್ಲೈ ಮಾಡಿದ್ದೀನಿ. ಸೊ ಬೇಡ ಅಂತಂದರೆ ಅಗೇನು ಆಲ್ ಬಾರ್ಡರ್ಗೆ ಹೋಗ್ಬಿಟ್ಟು ನೋ ಬಾರ್ಡರ್ ಅಂತ ಕ್ಲಿಕ್ ಮಾಡಿದ್ರೆ ಬಾರ್ಡರು ರಿಮೂವ್ ಆಗುತ್ತೆ ನಿಮಗೆ. ಸೊ ರಿಮೂವ್ ಆಗುತ್ತೆ. ಇದು ಬಾರ್ಡರ್ ರಿಲೇಟೆಡ್ ಆಗಿರೋಂಥದ್ದು. ಅದಾದಮೇಲೆ ನಿಮ್ಗೆ ನೆಕ್ಸ್ಟ್ ಒನ್ ಬಂದುಬಿಟ್ಟು ಸಾರ್ಟಿಂಗ್ ಮೆಥಡ್ ಅಂತ ಹೇಳ್ಬಿಟ್ಟು ಸಾರ್ಟಿಂಗ್ ಮೆಥಡ್ ಅಂತ ಹೇಳಿದ್ರೆ ಇಲ್ಲಿ ನಾನು ಕೆಲವೊಂದು ಅನಿಮಲ್ ನೇಮ್ನ ಟೈಪ್ ಮಾಡಿದ್ದೀನಿ. ಈ ಅನಿಮಲ್ ಬಂದುಬಿಟ್ಟು A to Z ಫಾರ್ಮೆಟಲ್ಲಿ ಇಲ್ಲ ಅಂತ ಹೇಳಿದ್ರೆ A to Z ಆಲ್ಫಾಬೆಟಿಕಲ್ ಫಾರ್ಮೆಟಲ್ಲಿ ಇಲ್ಲ. ಸೊ ಫಸ್ಟು B ಇದೆ, ಆಮೇಲೆ G ಇದೆ, Z ಇದೆ, D ಇದೆ, E ಇದೆ, F ಇದೆ, C ಇದೆ, P ಇದೆ. ಸೊ ಇದನ್ನು ನಾನು ಏನು ಮಾಡಬೇಕೀಗ ಅಂತ ಹೇಳಿದ್ರೆ A to Z ಫಾರ್ಮೆಟಲ್ಲಿ ಸಾರ್ಟ್ ಔಟ್ ಮಾಡ್ಕೋಬೇಕು ಅಂತ ಅಂದಾಗ ಈ ಸಾರ್ಟಿಂಗ್ ಮೆಥಡ್ ಅಪ್ಲೈ ಆಗುತ್ತೆ ನಮಗೆ. ಈಗ ಈ ನೇಮ್ಸ್ ಏನಿದೆಯಲ್ಲ ಇಷ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಆದಮೇಲೆ A to Z ಫಾರ್ಮೆಟ್ ಏನಿದೆಯಲ್ಲ ಇಲ್ಲಿಗೆ ಬರಬೇಕು. ಬಂದು ಇಲ್ಲಿ ಪ್ಯಾರಾಗ್ರಾಫಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಟೈಪಲ್ಲಿ ಟೆಕ್ಸ್ಟ್ ಅಂತ ಇರಬೇಕು. ನೆಕ್ಸ್ಟ್ ಇಲ್ಲಿ ಅಸೆಂಡಿಂಗ್ ಅಂತ ಇದೆ ನೋಡಿ, ಈ ಬಾಕ್ಸ್ ಮೇಲೆ ಒಂದು ಟೈಮ್ ಕ್ಲಿಕ್ ಮಾಡಿ ಇಲ್ಲಿ ಓಕೆ ಅಂತ ಕೊಡಿ. ಸೊ ಓಕೆ ಅಂತ ಕೊಟ್ಟ ತಕ್ಷಣ ಇಲ್ಲಿ ನೋಡಿ ಬಿ ಆದಮೇಲೆ ಸಿ ಆದಮೇಲೆ ಡಿ ಆದಮೇಲೆ ಇ ಆದಮೇಲೆ ಎಫ್ ಆದಮೇಲೆ ಜಿ ಆದಮೇಲೆ ಪಿ ಆದಮೇಲೆ Z. ಈ ಥರ ಏನಾಯಿತು ಅಂತ ನಮಗೆ A to Z ಫಾರ್ಮೆಟಲ್ಲಿ ಏನಾಯಿತು ಅಂತ ಹೇಳಿದರೆ ಸಾರ್ಟ್ ಔಟ್ ಮಾಡಿ ಕೊಡುತ್ತೆ. ಸೊ ಈ ಥರ ಆಯಿತು. ಇದನ್ನೇ ನಾವೀಗ ಏನು ಮಾಡಬೇಕು ಅಂತ ಹೇಳಿದ್ರೆ ಉಲ್ಟಾ Z to A ಫಾರ್ಮೆಟಲ್ಲಿ ಮಾಡ್ಕೋಬೇಕು ಅಂತ ಅಂದರೆ ಸೊ ಅಗೇನ್ ಏನು ಮಾಡಿದ್ರೆ A to Z ಅಂತ ಇದೆಲ್ಲ ಇಲ್ಲಿ ಬರ್ತೀರಾ. ಕ್ಲಿಕ್ ಮಾಡಿ ಇಲ್ಲಿ ಸಾರ್ಟ್ ಬೈ ಅಂತ ಇದೆಯಲ್ಲ ಇಲ್ಲಿ ಪ್ಯಾರಾಗ್ರಾಫಿ ಇರಬೇಕು. ನೆಕ್ಸ್ಟು ಟೆಕ್ಸ್ಟ್ ಇರಬೇಕು. ಇಲ್ಲಿ ಅಸೆಂಡಿಂಗ್ ಅಂತ ಏನಿತ್ತಲ್ಲ ಅದನ್ನು ಡಿಸೈಂಡಿಂಗ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿಕೊಂಡು ಓಕೆ ಅಂತ ಕೊಡಿ. ಓಕೆ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ನೋಡಿ ಇವಾಗ Z ಬಂತು ಫಸ್ಟು. ಅದಾದಮೇಲೆ ಪಿ ಆದಮೇಲೆ GFED CB ಇದರ ಏನಾಯಿತು ಉಲ್ಟಾ ಫಾರ್ಮೆಟಲ್ಲಿ ಏನಾಯಿತು ಅಂತಂದರೆ ಬರ್ತಾ ಹೋಯಿತು. ಸೊ ಈ ಥರ A to Z ನಾವು A ಇಂದ ಅಪ್ ಟು Z ಫಾರ್ಮೆಟಲ್ಲಾದರೂ ತೊಗೋಬೋದು ಅಥವಾ Z ಇಂದ A to ಫಾರ್ಮೆಟಿಗಾದರೂ ಏನು ಮಾಡ್ಬೋದು ಅಂತಂದರೆ ಸೆಟ್ ಮಾಡ್ಕೊಳ್ಳೋಕ್ಕೆ ಈ ಸಾರ್ಟ್ ಮೆಥಡ್ನ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ.
ಇದಿಷ್ಟು ಕೂಡ ನಮಗೆ ಪ್ಯಾರಾಗ್ರಾಫಿಗೆ ರಿಲೇಟೆಡ್ ಆಗಿರೋಂಥ ಆಪ್ಷನ್ ಆಗಿತ್ತು. ಸೊ ಇದಾದಮೇಲೆ ನೆಕ್ಸ್ಟ್ ಒನ್ ಬಂದುಬಿಟ್ಟು ಇಲ್ಲಿ ಕ್ಲಿಪ್ ಬೋರ್ಡ್ ಅಂತ ಹೇಳ್ಬಿಟ್ಟು, ಸೊ ಈ ಕ್ಲಿಪ್ ಬೋರ್ಡಲ್ಲಿ ನಮಗೆ ಕಟ್ಟು, ಕಾಪಿ, ಪೇಸ್ಟ್ ಮತ್ತು ಫಾರ್ಮೇಟ್ ಪೇಂಟರ್ ಅಂತ ಹೇಳ್ಬಿಟ್ಟು 4 ಆಪ್ಷನ್ಸ್ ಬರುತ್ತೆ. ಸೊ ಇದು ಬಂದುಬಿಟ್ಟು ಈಗ ಅನಿಮಲ್ ನೇಮ್ಸ್ ಅನ್ನೋದೇನಾಗಿದೆ ಅಂತಂದರೆ 1 ಟೈಮ್ ನಾನು ಟೈಪ್ ಮಾಡ್ಕೊಂಡಿದ್ದೀನಿ. ಈ 1 ಟೈಮ್ನ ಟೈಪ್ ಮಾಡ್ಕೊಂಡಿರೋದು 2 ರಿಂದ 3 ಟೈಮ್ ರಿಪೀಟೆಡಾಗಿ ನಮಗೆ ಬೇಕು ಅಂತ ಅಂದಾಗ ಏನು ಮಾಡ್ತೀವಿ, ಇದು ಫಸ್ಟು ಟೆಕ್ಸ್ಟ್ ಪೂರ್ತಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಾಪಿ ಅಂತ ಇದೆ ನೋಡಿ, ಕಾಪಿ ಅನ್ನೋದ್ರ ಮೇಲೆ ಬಂದು 1 ಟೈಮ್ ಕ್ಲಿಕ್ ಮಾಡಿ ನೆಕ್ಸ್ಟು ಕೆಳಗಡೆ ಬಂದು 1 ಟೈಮ್ ಕರ್ಸರ್ ಪಾಯಿಂಟ್ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಪೇಸ್ಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಏನಾಯ್ತು, ಇವಾಗ ಡೂಪ್ಲಿಕೇಟ್ ಆಯಿತು. ಫಸ್ಟ್ ಒನ್ ಏನಿತ್ತಲ್ಲ ಅದೇ ಹ್ಯಾಸ್ ಇಟ್ ಈಸ್ ಏನಾಗುತ್ತೆ ಅಂತಂದರೆ ಡೂಪ್ಲಿಕೇಟ್ ಆಗ್ತಾ ಹೋಗುತ್ತೆ. ಸೊ ಒಂದ್ಸರಿ ನೀವು ಕಾಪಿ ಮಾಡಿದ್ರಿ ಅಂತ ಹೇಳಿದ್ರೆ ಇದನ್ನು ಎಷ್ಟು ಟೈಮ್ ಬೇಕಾದರೂ ಡೂಪ್ಲಿಕೇಟ್ ಮಾಡ್ಕೋಬೋದು. ಅಗೇನ್ ನೋಡಿ, ನಾನು ಇಲ್ಲಿ ಕರ್ಸರ್ ಪಾಯಿಂಟ್ ಕ್ಲಿಕ್ ಮಾಡಿದ್ದೀನಿ, ಇಲ್ಲಿ ಬಂದು ಪೇಸ್ಟ್ ಅಂತ ಕೊಡ್ತೀನಿ. ಸೊ ಕೊಟ್ಟ ತಕ್ಷಣ ಏನಾಯಿತು, ಅಗೇನ್ ಏನಾಯಿತು, ನನಗೆ ಇನ್ನೊಂದು ಟೈಮು ಬಂತು. ಸೊ ಈ ಥರ ಎಷ್ಟೋ ಟೈಮ್ಸ್ ಬೇಕಾದರೂ ರಿಪೀಟೆಡಾಗಿ ನಾವು ಕಾಪಿ ಪೇಸ್ಟ್ ಮಾಡಿಬಿಟ್ಟು ಕಾಪಿ ಮಾಡ್ಕೊಂಡು ಏನು ಮಾಡ್ಬೋದು ಅಂತ ಹೇಳಿದ್ರೆ ಡೂಪ್ಲಿಕೇಟ್ ಮಾಡ್ಕೊಳ್ತಾ ಹೋಗ್ಬೋದು ಟೆಕ್ಸ್ಟ್ನ. ಅದೇ ಥರನೇ ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು ಕಟ್ ಆಪ್ಷನ್ನು. ಸೊ ಈಗ ಕಾಪಿಗೆ ಶಾರ್ಟ್ಕಟ್ ಕೀ ಬಂದುಬಿಟ್ಟು CTRL+C ಅಂತ ಹೇಳಿಬಿಟ್ಟು, ಪೇಸ್ಟಿಗೆ ಶಾರ್ಟ್ಕಟ್ ಕೀ CTRL+V. ಈಗ ನೆಕ್ಸ್ಟ್ ಒನ್ನು ಅಗೇನ್ ನಾನು ಏನು ಮಾಡ್ತೀನಿ, ಈ ಅನಿಮಲ್ ನೇಮ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಡ್ತೀನಿ. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಮೇಲ್ಗಡೆ ನೋಡಿ, ಇಲ್ಲಿ ಕಟ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಒಂಥರ ಕ್ಲಿಕ್ ಮಾಡಿದ ತಕ್ಷಣ ಏನಾಯಿತು, ಅನಿಮಲ್ಸ್ ನೇಮ್ ಅನ್ನೋದೇನಾಯಿತು, ಕಟ್ ಆಯಿತು. ಕಟ್ ಆದಮೇಲೆ ಇದನ್ನು ತೊಗೊಂಡೋಗಿ ಕೆಳಗಡೆಗೆ ಬಂದುಬಿಟ್ಟು ನಾನು ಏನು ಮಾಡ್ತೀನಿ, ಕ್ಲಿಕ್ ಮಾಡಿ ಪೇಸ್ಟ್ ಅಂತ ಕೊಡ್ತೀನಿ. ಕೊಟ್ಟ ತಕ್ಷಣವೇ ಅಲ್ಲಿ ಕಟ್ ಮಾಡ್ಕೊಂಡಿರೋವಂಥದ್ದು ಇಲ್ಲಿ ರೀಪ್ಲೇಸ್ ಆಯಿತು. ಅಂತ ಹೇಳಿದ್ರೆ ಇರೋದನ್ನು ಕಟ್ ಮಾಡಿಕೊಂಡು ಬೇರೆ ಪ್ಲೇಸಿಗೆ ನಾವೇನಾದರೂ ರೀಪ್ಲೇಸ್ ಮಾಡ್ಕೋಬೇಕು ಅಥವಾ ಹಾಕ್ಕೋಬೇಕಾಗಿತ್ತು ಅಂತ ಅಂದಾಗ ನಮಗೆ ಕಟ್ ಆಪ್ಷನ್ನು ಯೂಸ್ ಆಗುತ್ತೆ. ಸೊ ಕಟ್ಟಿಗೆ ಶಾರ್ಟ್ಕಟ್ ಕೀ ಬಂದುಬಿಟ್ಟು CTRL+X ಅಂತ ಹೇಳ್ಬಿಟ್ಟು, ಕಟ್ಟಿಗೂ ಮತ್ತು ಕಾಪಿಗೂ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ, ಕಾಪಿ ಬಂದುಬಿಟ್ಟು ಇರೋದನ್ನೇ ನಮಗೆ ಡೂಪ್ಲಿಕೇಟ್ ಮಾಡ್ತಾ ಹೋಗುತ್ತೆ. ಕಟ್ ಬಂದುಬಿಟ್ಟು ಇರೋ ಪ್ಲೇಸಿಂದ ಟೆಕ್ಸ್ಟನ್ನು ರಿಮೂವ್ ಮಾಡಿ ನಮಗೆ ಬೇರೆ ಪ್ಲೇಸಲ್ಲಿ ಎಲ್ಲಿ ಬೇಕೋ ಅಲ್ಲಿಗೆ ಏನಾಗುತ್ತೆ ಅಂತಂದರೆ ರೀಪ್ಲೇಸ್ ಮಾಡುತ್ತೆ. ಸೊ ಇದು ಕಟ್ಟಿಗೂ ಮತ್ತು ಕಾಪಿಗೂ ಇರೋ ಡಿಫ್ರೆನ್ಸು. ಇದು ಎರಡನ್ನೂ ನಾವು ಯುಟಿಲೈಸ್ ಮಾಡ್ಕೋಬೇಕು ಅಂತಂದರೆ ಪೇಸ್ಟ್ ನಮಗೆ ಯೂಸ್ ಆಗ್ತಾ ಹೋಗುತ್ತೆ. ಸೊ ಇಷ್ಟ ಆಯಿತು. ಸೊ ಇದಾದಮೇಲೆ ನೆಕ್ಸ್ಟು ಫಾರ್ಮೇಟ್ ಪೇಂಟರ್ ಅಂತ ಹೇಳಿದರೆ, ಈಗ ಅನಿಮಲ್ ನೇಮ್ಸ್ ಅನ್ನೋದೇನಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಫಾಂಟ್ ಸ್ಟೈಲಿಗೆ ಬಂದುಬಿಟ್ಟು ನನಗೆ ಯಾವ್ದು ಇಷ್ಟ ಆಗುತ್ತೋ ಬೇರೆ ಫಾಂಟ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಸೈಜ್ ಏನು ಮಾಡ್ತೀನಿ, ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇಲ್ಲಿ ಕಲರಿಗೆ ಬಂದುಬಿಟ್ಟು ಬೇರೆ ಕಲರ್ನ ಅಪ್ಲೈ ಮಾಡ್ತಾಯಿದ್ದೀನಿ ನಾನು. ಸೊ ಇಷ್ಟು ಕೂಡ ಏನು ಮಾಡಿದೆ ಅಂತಂದರೆ ನಾನು ಚೇಂಜಸ್ ಮಾಡಿದ್ದೆ. ಇಲ್ಲಿ ಏನು ನಾನು ಚೇಂಜಸ್ ಮಾಡಿದ್ನಲ್ಲ ಆ ಚೇಂಜಸ್ ಏನಾಗಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ಇರೋವಂಥ ಟೆಕ್ಸ್ಟಿಗೆ ಆ್ಯಸ್ ಇಟ್ ಈಸ್ ಬರಬೇಕು ನನಗೆ. ಸೊ ಆವಾಗ ಫಸ್ಟ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಫಾರ್ಮೇಟ್ ಪೇಂಟರ್ ಅಂತ ಇದೆಯಲ್ಲ ಇದ್ರ ಮೇಲೆ ಒಂದು ಟೈಮ್ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಎಲ್ಲಿಂದ ಅಪ್ಲೈ ಆಗಬೇಕಲ್ಲ ಅಲ್ಲಿಂದ ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ತಾ ಬನ್ನಿ. ಸೆಲೆಕ್ಟ್ ಮಾಡ್ಕೊತ ಬಂದು ನೋಡಿ ನೀವು. ಸೊ ನೀವು ಇಲ್ಲಿ ಏನು ಅಪ್ಲೈ ಮಾಡಿದ್ರಲ್ಲ ಈ ಟೆಕ್ಸ್ಟಿಗೆ ಆ್ಯಸ್ ಇಟ್ ಈಸ್ ಏನಾಗುತ್ತೆ ಅಂತ ಹೇಳಿದ್ರೆ ಅಪ್ಲೈ ಆಗುತ್ತೆ ನಿಮಗೆ. ಸೊ ಈ ಥರ ಒಂದನ್ನು ನಾವು ರೆಡಿ ಮಾಡಿ ಇಟ್ಕೊಂಡು ರಿಮೈನಿಂಗ್ ಇರುವಂಥ ಟೆಕ್ಸ್ಟಿಗೆಲ್ಲ ಆ್ಯಸ್ ಇಟ್ ಈಸ್ ಅಪ್ಲೈ ಮಾಡಬೇಕಿತ್ತು ಅಂತ ಅಂದಾಗ ಈ ಫಾರ್ಮೇಟ್ ಪೇಂಟರ್ ನಮಗೆ ಯೂಸ್ ಆಗ್ತಾ ಹೋಗುತ್ತೆ. ಸೊ ಇದು ಅಪ್ಲೈ ಮಾಡಿದರೆ ನಿಮಗೆ ಬೇಡ ಅಂತಂದರೆ ಒನ್ ಟೈಮ್ ನೋಡಿ CTRL+Z ಕೊಡಿ. ಯಥಾವತ್ತು ಬಿಫೋರ್ ಯಾವ ಥರ ಇತ್ತು ಅದೇ ಥರನೇ ಟೆಕ್ಸ್ಟಿಗೆ ಕನ್ವರ್ಟ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ಕ್ಲಿಪ್ಆರ್ಟಿಗೆ ರಿಲೇಟೆಡ್ ಆಗಿರೋಂಥ ಆಪ್ಷನ್ಸು. ಸೊ ಇದಾದಮೇಲೆ ನೆಕ್ಸ್ಟ್ ಒನ್ ಬಂದು ರಿಟರ್ನ್ ಬರಬೇಕಲ್ಲ, ಹಾಗಾಗಿ ಏನು ಮಾಡ್ತೀನಿ ಬಿಫೋರ್ ಇರೋ ಥರನೇ ಮಾಡ್ಕೊಳ್ಳೋಕ್ಕೆ CTRL+Z ಕೊಡ್ತಾ ಬರ್ತದೆ ನೋಡಿರಿ. ನೀವು CTRL+Z ಕೊಡ್ತಾ ಹೋದಂಗೆ ನಿಮಗೆ ಬಿಫೋರ್ ಏನೇನೆಲ್ಲ ಕರೆಕ್ಷನ್ ಮಾಡ್ಕೊತಾ ಬಂದಿರಲ್ಲ ರಿಟರ್ನ್ ಬ್ಯಾಕ್ ಬರ್ತಾ ಬರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಒನ್ ಬಂದುಬಿಟ್ಟು ಎಡಿಟ್ ಆಪ್ಷನು. ಸೊ ಎಡಿಟ್ ಆಪ್ಷನಲ್ಲಿ ನಿಮಗೆ ಫೈಂಡು, ರೀಪ್ಲೇಸು ಮತ್ತು ಸೆಲೆಕ್ಟು 3 ಆಪ್ಷನ್ ಬರುತ್ತೆ. ಸೊ ಫಸ್ಟ್ ಒನ್ನು ಫೈಂಡು. ಸೊ ಫೈಂಡ್ ಅಂತ ಹೇಳಿದ್ರೆ ಹುಡುಕು ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೇವಿಗೇಷನ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಇಲ್ಲಿ ಸರ್ಚ್ ಬಾರ್ ಅಂತ ಇದೆಯಲ್ಲ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ಈ ಪೇಜಲ್ಲಿ ನೀವು ಟೋಟಲ್ ಏನು ಮಾಡಿದ್ದೀರಾ ಅಂತಂದರೆ ಇಷ್ಟು ಟೆಕ್ಸ್ಟ್ನ ಟೈಪ್ ಮಾಡಿದ್ದೀರಾ. ಪೇಜಲ್ಲಿ ಟೈಪ್ ಮಾಡಿರುವಂಥ ಟೆಕ್ಸ್ಟಲ್ಲಿ ನೀವು ಯಾವುದನ್ನಾದರೂ ಒಂದನ್ನು ಹುಡುಕಬೇಕು ಅಂತ ಅಂದಾಗ ಸೊ ಇಲ್ಲಿ ಬರ್ತಾರೆ. ಇಲ್ಲಿ ಬಂದೀಗ ನಮಗೆ ಫಾಕ್ಸ್ ಅನ್ನೋದು ನನಗೆ ಹುಡುಕ್ಬೇಕು. ಇವಾಗ ನಾನು ಹಾಗೆ ಏನು ಮಾಡ್ತೀನಿ, ಫಾಕ್ಸ್ ಅಂತ ಟೈಪ್ ಮಾಡಿದ ತಕ್ಷಣ ಏನಾಗುತ್ತೆ ಇಲ್ಲಿ ನಿಮಗೆ ಕೆಳಗಡೆ ಫಸ್ಟ್ ತೋರಿಸುತ್ತೆ
ಏನಂತಂದರೆ 3 ಟೈಮ್ಸ್ ಏನಾಗಿದೆ ಫಾಕ್ಸ್ ಅನ್ನೋದು ರಿಪೀಟ್ ಆಗಿದೆ ಅನ್ನೋದನ್ನ ತೋರಿಸುತ್ತೆ. ತೋರಿಸಾದ್ಮೇಲೆ ಇಲ್ಲಿ ಪೇಜಲ್ಲಿ ನಿಮಗೆ ಫಾಕ್ಸ್ ಅನ್ನೋದೆಲ್ಲ ಏನಾಗಿರುತ್ತೆ, ಯೆಲ್ಲೋ ಕಲರ್ ಶೇಡ್ ಆಗಿರುತ್ತೆ ನೋಡಿ. ಇಲ್ಲಿ ಫಸ್ಟ್ 1 ಆಯಿತು, ನೆಕ್ಸ್ಟು ಸೆಕೆಂಡ್ 2, ಅದಾದಮೇಲೆ ನೆಕ್ಸ್ಟು ಥರ್ಡ್ 3 ಟೈಮ್ಸ್ ಏನಾಗಿದೆ ಅಂತಂದರೆ ಫಾಕ್ಸ್ ಅನ್ನೋದಿದೆ. ಹಾಗಾಗಿ 3 ಟೈಮ್ಸ್ ಅನ್ನೋದು ತೋರಿಸ್ತಾ ಇದೆ. ಅದೇ ಥರನೇ ಬೇರೆ ಯಾವುದಾದ್ರೂ ನೀವು ಹುಡುಕಬೇಕಿತ್ತು ಅಂತಂದರೆ ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿಲ್ಲಿ ಕ್ಯಾಮೆಲ್ ಅಂತ ಟೈಪ್ ಮಾಡಿದೆ. ಕ್ಯಾಮೆಲ್ ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಟೆ. ಎಂಟರ್ ಕೊಟ್ಟ ತಕ್ಷಣ ನೋಡಿ ಹಾಗೇನಿಲ್ಲಿ 3 ರಿಸಲ್ಟ್ ಅಂತ ತೋರಿಸ್ತಾ ಇದೆ. ಹಾಗೇನಿಲ್ಲ ನೋಡಿ ಪೇಜಲ್ಲಿ ಯೆಲ್ಲೋ ಕಲರ್ ಶೇಡ್ ಆಗಿದೆ. ಸೊ ಈ ಥರ ಪೇಜಲ್ಲಿರುವಂಥದ್ದು ಯಾವುದಾದ್ರೂ ಒಂದು ವರ್ಡ್ನ ನಾವು ಹುಡುಕಬೇಕಿತ್ತು ಅಂತ ಅಂದಾಗ ಈ ಫೈಂಡ್ ಆಪ್ಷನ್ನು ಯೂಸ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಒನ್ ಬಂದುಬಿಟ್ಟು ರೀಪ್ಲೇಸ್ ಅಂತ ಹೇಳ್ಬಿಟ್ಟು, ಇದು ರೀಪ್ಲೇಸ್ ಮೇಲೆ ಜಸ್ಟ್ ಒಂದು ಸರಿ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ರೀಪ್ಲೇಸ್ ಬಂತು. ಸೊ ರೀಪ್ಲೇಸ್ ಬಂದ ಮೇಲೆ ಇಲ್ಲಿ ಫಸ್ಟ್ ಒನ್ ಏನಿದೆ ಫೈಂಡ್ ವಾಟ್ ಅಂತ ಹೇಳ್ಬಿಟ್ಟು ಬಂತು. ಸೊ ಫೈಂಡ್ ವಾಟ್ ಅಂತ ಆಯ್ತಲ್ಲ. ಸೊ ಇಲ್ಲಿ ನೀವು ಯಾವೊಂದು ವರ್ಡ್ನ ಚೇಂಜ್ ಮಾಡಬೇಕು ಅನ್ನೋದನ್ನು ಹಾಕ್ಬೇಕಂತಂದರೆ ಇಲ್ಲಿ ಟೈಪ್ ಮಾಡಿರೋದ್ರಲ್ಲಿ ಯಾವ ವರ್ಡ್ನ ನೀವು ಯಾವ ವರ್ಡ್ನ ಚೇಂಜ್ ಮಾಡಬೇಕಾಗಿರುತ್ತಲ್ಲ ಆ ವರ್ಡ್ನ ಇಲ್ಲಿ ಟೈಪ್ ಮಾಡ್ಕೋಬೇಕು. ಇಲ್ಲಿ ಫಾಕ್ಸ್ ಅನ್ನೋ ವರ್ಡ್ನ ಚೇಂಜ್ ಮಾಡಬೇಕು. ಆಗ ಏನು ಮಾಡ್ತೀವಿ, ಫಾಕ್ಸ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿದೆ. ಟೈಪ್ ಮಾಡಿ ಇಲ್ಲಿ ಕೆಳಗಡೆ ಬಂದು ಅದ್ರ ಬದಲಾಗಿ ನೀವು ಯಾವುದನ್ನು ಹಾಕಬೇಕು, ರೀಪ್ಲೇಸ್ ವಿತ್ ಅಂತ ಹೇಳ್ಬಿಟ್ಟು ಅದ್ರ ಬದಲಾಗಿ ಯಾವುದನ್ನು ಹಾಕಬೇಕು ಅಂತ ಕೇಳ್ತಿದ್ದೆ. ಸೊ ಇಲ್ಲಿ ನಾನು ಫಿಶ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡ್ಕೊಳ್ತೀನಿ. ಫಿಶ್ ಅಂತ ಟೈಪ್ ಮಾಡ್ತೀನಿ. ಸೊ ಟೈಪ್ ಮಾಡಿ ಆದಮೇಲೆ ಕೆಳಗಡೆಗೆ ಬಂದರೆ ರೀಪ್ಲೇಸ್ ಅಂತ ಆಪ್ಷನ್ ಇದೆ. ಇಲ್ಲಿ ರೀಪ್ಲೇಸ್ ಮೇಲೆ 1 ಟೈಮ್ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ತೋರಿಸುತ್ತೆ. ಈಗ 3 ಟೈಮು ಟೈಪ್ ಮಾಡ್ಕೊಂಡಿದ್ರೆ ಅದರೊಳಗಡೆ ಲಾಸ್ಟ್ ಒನ್ನಲ್ಲಿ ಫಸ್ಟ್ ತೋರಿಸ್ತಾ ಇದೆ ನಿಮಗೆ. ಇಲ್ಲಿ ಫಾಕ್ಸ್ ಅನ್ನೋದಿದೆ. ಈ ಪ್ಲೇಸಲ್ಲಿ ರೀಪ್ಲೇಸ್ ಮಾಡಲಾ ಅಂತ ಹೇಳ್ಬಿಟ್ಟು ನೀವು ರೀಪ್ಲೇಸ್ ಮಾಡಬೇಕಿತ್ತು ಆ ವರ್ಡ್ನ ಅಂದರೆ ರೀಪ್ಲೇಸ್ ಅಂತ ಕೊಟ್ಟ ತಕ್ಷಣ ನೋಡಿ ಇಲ್ಲೇನಾಯಿತು ಫಾಕ್ಸ್ ಅನ್ನೋದೇನಾಯಿತು ಫಿಶ್ ಅಂತ ಹೇಳ್ಬಿಟ್ಟು ಚೇಂಜ್ ಆಯಿತು. ಸೊ 1 ಟೈಮ್ ಈಗ ಚೇಂಜ್ ಆಯಿತು. ಇದು ಚೇಂಜ್ ಆದ ತಕ್ಷಣ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೆಕ್ಸ್ಟು ರಿಪ್ಲೇಸ್ ಅಂತ ಸೆಕೆಂಡ್ ಒನ್ ತೋರಿಸುತ್ತೆ ನಿಮಗೆ. ಇಲ್ಲಿ ಚೇಂಜ್ ಮಾಡಲಾ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಚೇಂಜ್ ಮಾಡಬೇಕಿತ್ತು ಅಂತಂದರೆ ಅಗೇನ್ ರಿಪ್ಲೇಸ್ ಅಂತ ಕೊಟ್ರಿ ಅಂತಂದರೆ ಇದು ಕೂಡ ಚೇಂಜ್ ಆಗುತ್ತೆ. ಇಲ್ಲ ನಾನು ಪ್ರತಿ ಸರನೂ ಹುಡುಕಿ ಚೇಂಜ್ ಮಾಡೋಕ್ಕಾಗಲ್ಲ, ಎಷ್ಟಿದಾವೋ ಅಟ್ ಎ ಟೈಮ್ ಅಷ್ಟು ಚೇಂಜ್ ಆಗಿಬಿಡ್ಲಿ ಅಂತ ಅಂದರೆ ಇಲ್ಲಿ ರೀಪ್ಲೇಸ್ ಆಲ್ ಅಂತ ಇದೆ. ಇದ್ರ ಮೇಲೆ ಜಸ್ಟ್ 1 ಟೈಮ್ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಆಲ್ ಡನ್ ವಿ ಮೇಡ್ 1 ರಿಪ್ಲೇಸ್ಮೆಂಟ್ ಅಂತ ತೋರಿಸುತ್ತೆ. ಅಂದರೆ ಫೈನಲಿ ಒಂದೇ ಇದ್ದಿದ್ದು, ಹಾಗಾಗಿ ಏನಾಯಿತು, ಒಂದು ಕಂಪ್ಲೀಟ್ಲಿ ರೀಪ್ಲೇಸ್ ಆಯಿತು. ಸೊ ಈ ಥರ ಪೇಜಲ್ಲಿ ಎಷ್ಟಿರ್ತಾವಲ್ಲ ಅಷ್ಟೂ ಕೂಡ ಅಟ್ ಎ ಟೈಮ್ನು ನಾವು ಚೇಂಜಸ್ ಮಾಡಬೇಕಿತ್ತು ಅಂತ ರಿಪ್ಲೇಸ್ ಆಲ್ ಯೂಸ್ ಆಗುತ್ತೆ. ಇಂಡಿವಿಜುವಲ್ ನಾವು ನೋಡ್ತಾ ಚೆಕ್ ಮಾಡಿ ಇಲ್ಲಿ ರಿಪ್ಲೇಸ್ ಮಾಡಬೇಕಾ ಬೇಡ ಅಂತ ಹೇಳ್ಬಿಟ್ಟು ನೋಡ್ತಾ ಚೇಂಜ್ ಮಾಡಬೇಕು ಅಂತಂದರೆ ಇಲ್ಲಿ ರೀಪ್ಲೇಸ್ ಅಂತ ಹೇಳ್ಬಿಟ್ಟು ನಮಗೆ ಆಪ್ಷನ್ ಇದೆ. ಇಂಡಿವಿಜುವಲ್ ಏನು ಮಾಡ್ಬೋದು ಅಂತಂದರೆ ನಾವು ಚೇಂಜಸ್ ಮಾಡ್ತಾ ಹೋಗ್ಬೋದು. ಇದು ಫೈಂಡು ಮತ್ತು ರೀಪ್ಲೇಸ್ ಆಪ್ಷನು. ಇದು ಫೈಂಡಿಗೆ ಶಾರ್ಟ್ಕಟ್ ಕೀ ಬಂದುಬಿಟ್ಟು ಕಂಟ್ರೋಲ್ F ಅಂತ ಹೇಳ್ಬಿಟ್ಟು, ರೀಪ್ಲೇಸಿಗೆ ಶಾರ್ಟ್ಕಟ್ ಕೀ ಬಂದುಬಿಟ್ಟು ಕಂಟ್ರೋಲ್ H ಅಂತ. ಸೊ ನಾನು ಇಲ್ಲಿ ಕಂಟ್ರೋಲ್ F ಕೊಟ್ಟ ತಕ್ಷಣ ಫೈಂಡ್ ಆಪ್ಷನ್ ಬರುತ್ತೆ. ಸೊ ಬೇಡ ಅಂತ ಹೇಳಿದ್ರೆ ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಹೋಗುತ್ತೆ. ನೆಕ್ಸ್ಟು ಕಂಟ್ರೋಲ್ H ಕೊಟ್ಟ ತಕ್ಷಣ ರೀಪ್ಲೇಸ್ ಆಪ್ಷನ್ ಬರುತ್ತೆ ನಿಮಗೆ. ಅದಾದಮೇಲೆ ನಿಮ್ಗೆ ಏನು ಬೇಕೋ ಅದನ್ನು ಚೇಂಜಸ್ ಮಾಡ್ಕೋಬೋದು. ಇಲ್ಲಿ ಕಂಪ್ಲೀಟ್ ಆದಮೇಲೆ ಇಲ್ಲಿ ಕ್ಲೋಸ್ ಅಂತನಾದರೂ ಕೊಡಿ, ಅಥವಾ ಕ್ಯಾನ್ಸಲ್ ಅಂತ ಏನಿದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೂ ಕೂಡ ನಿಮಗೆ ಕ್ಲೋಸ್ ಆಗುತ್ತೆ. ಸೆಲೆಕ್ಟ್ ಬಂದುಬಿಟ್ಟು ಸೊ ಇದರೊಳಗಡೆ ನಿಮಗೆ ಸೆಲೆಕ್ಟ್ ಆಲ್ ಅಂತ ಇದೆ. ಸೆಲೆಕ್ಟ್ ಆಲ್ ಅಂತ ಕೊಟ್ಟರೆ ಕಂಪ್ಲೀಟ್ಲಿ ಸೆಲೆಕ್ಟ್ ಆಗುತ್ತೆ. ಅದ್ರ ಬದಲಾಗಿ ಕಂಟ್ರೋಲ್ A ಅಂತ ಕೊಟ್ಟು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟು ಸೆಲೆಕ್ಟ್ ಆಬ್ಜೆಕ್ಟ್ ಅಂತ ಇದೆ. ಸೆಲೆಕ್ಟ್ ಆಬ್ಜೆಕ್ಟ್ ಅಂತ ಹೇಳಿದ್ರೆ ಪಿಕ್ಚರ್ಸು ಅದು ಏನಾದರೂ ಇತ್ತು ಅಂತ ಹೇಳಿದರೆ ಅದನ್ನಷ್ಟೇ ಸೆಲೆಕ್ಟ್ ಮಾಡ್ಕೋಬೇಕಿತ್ತು ಅಂತ ಅಂದಾಗ ಸೆಲೆಕ್ಟ್ ಆಬ್ಜೆಕ್ಟ್ ಯೂಸ್ ಆಗುತ್ತೆ. ಅದ್ರ ಬದಲಾಗಿ ನೀವು ಡೈರೆಕ್ಟಾಗಿ ಈಸಿಯಾಗಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇದಿಷ್ಟು ಎಡಿಟಿಂಗಿಗೆ ರಿಲೇಟೆಡ್ ಆಗಿರುವಂಥದ್ದು. ಸೊ ಇದಿಷ್ಟು ಕೂಡ ಏನಾಗಿತ್ತು ಅಂತ ಹೇಳಿದರೆ ನಿಮಗೆ ಹೋಮ್ ಮೆನ್ಯುವಲ್ಲಿ ಬರುವಂಥ ಆಪ್ಷನ್ಸ್ ಆಗಿತ್ತು. ಸೊ ಐ ಹೋಪ್ ಎಲ್ಲರಿಗೂ ಹೇಳ್ಕೊಟ್ಟಿರುವಂಥ ಮೆನು ಆಪ್ಷನ್ನು ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.